ಯಾಕೆ ಕೃಷ್ಣ ಗೋಪಿಕೆಯರ ವಸ್ತ್ರಾಪರಣ ಮಾಡಿದ ಅಂತ ತಿಳಿಸ್ಬೋದಾ? ಅದು ನಾವು ಕೃಷ್ಣಾಷ್ಟೋತ್ತರ ಅಂತ ಎಲ್ಲರೂ ಜನಜನಿತವಾಗಿ ಹೇಳುವಂತಹ ಒಂದು ಮಂತ್ರದಲ್ಲಿ ಹೀಗಿದೆ, ಗೋಪಿ ವಸ್ತ್ರಾಪಹಾರಕಃ ಅಂತ. ದೇವರು ಕೃಷ್ಣಾವತಾರದಲ್ಲಿ ಗೋಪಿಕಾ ಸ್ತ್ರೀಯರ ವಸ್ತ್ರವನ್ನ ಅಪಹಾರ ಮಾಡಿದ ಅಂತ. ಆದರೆ ರಾಘವೇಂದ್ರ ಸ್ವಾಮಿಗಳು ಈ ಕಥೆಯನ್ನ ಹೇಳುವಾಗ ಆ ಶಬ್ದ ಹೇಳಲ್ಲ. ಅವಳ ಮಾನವನ್ನ ಹರಾಜು ಹಾಕಬೇಕು ಅನ್ನುವ ಕೆಟ್ಟ ಕಾಮನೆಯಿಂದ ಉಟ್ಟ ವಸ್ತ್ರಕ್ಕೆ ಕೈ ಹಾಕಿ ಸೆಳೆದರೆ ಇದನ್ನ ಅಪಹಾರ ಅಂತ ಕರಿಬೇಕು. ಸರಿ. ಕೃಷ್ಣ ಏನು ಹಾಗೆ ಮಾಡಲಿಲ್ಲ. ಅವನು ಉಟ್ಟ ವಸ್ತ್ರ ಕೈ ಹಾಕಿಲ್ಲ. ಇದು ಮೊದಲನೇದು. ಅವನು ವಸ್ತ್ರ ಬೀಳುವ ಸಂದರ್ಭದಲ್ಲಿ ದ್ರೌಪದಿಗೆ ವಸ್ತ್ರ ಕೊಟ್ಟದ್ಯಾರು? ಕೃಷ್ಣ. ಅದು ಜಗತ್ತಿನಲ್ಲಿ ಪ್ರಸಿದ್ಧಿ. ಎಲ್ಲಿ ಒಂದು ಹೆಣ್ಣಿಗೆ ಅವಮಾನ ಆದರೂ ರಕ್ಷಣೆ, ಮಾನ ರಕ್ಷಣೆ ನಾ ಮಾಡ್ತೇನೆ ಅಂತೇಳಿ ಭಗವಂತ ಬಂದು ರಕ್ಷಣೆ ಮಾಡಿದ್ದೇ ವಿನ ಅಪಹಾರ ಮಾಡುವವ ಕೃಷ್ಣ ಅಲ್ಲ. ಜೀವರಿಗೆ ದೇಹ ಅನ್ನುವ ವಸ್ತ್ರವನ್ನು ಕೊಡುವವನು ಅವನೇ. ಜೀವರಿಗೆ ವಸ್ತ್ರ ಇರಲಿಲ್ಲ, ಎಲ್ಲೋ ಇದ್ರು, ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೊಂದು ಶರೀರ ಅಂತ ಕೊಟ್ಟು, ಶರೀರದ ಒಳಗೆ ಇಂದ್ರಿಯ ಅಂತಿಟ್ಟು, ಆ ಇಂದ್ರಿಯಗಳಿಂದ ತನ್ನ ಸಾಧನೆಯನ್ನ ಮಾಡಿಸಿಕೊಂಡು ಭಗವಂತ ಅವರಿಗೆ ಅನುಗ್ರಹ ಮಾಡ್ತಾನೆ. ಭಾಗವತದಲ್ಲಿ ಬರುವಂತಹ ವಿಷಯ, ರಾತ್ರಿ ವೇಣುನಾದ ಮಾಡ್ತಾನೆ ಕೃಷ್ಣ. ಆವಾಗ ಗೋಪಿಕಾ ಸ್ತ್ರೀಯರು ಮನೆಯವರನ್ನು ಎಲ್ಲ ಬಿಟ್ಟು, ತಮ್ಮ ಪತಿಗಳನ್ನು, ಮಕ್ಕಳನ್ನು, ವೃದ್ಧರಾದ ಅತ್ತೆ ಮಾವಂದಿರನ್ನು ಎಲ್ಲ ಬಿಟ್ಟು ಓಡೋಡಿ ಕೃಷ್ಣನ ಗಾನವನ್ನು ಕೇಳಲಿಕ್ಕೆ, ಕೃಷ್ಣನನ್ನು ನೋಡ್ಲಿಕ್ಕೆ ಕಾಡಿಗೆ ಬರ್ತಾರೆ ಅಂತ. ಇದು ಲೌಕಿಕವಾಗಿ ನಾವು ಮಾಡುವ ಕರ್ಮವನ್ನು ಬಿಟ್ಟು ಬರೋದು ಸರಿಯಾ? ಯಾಕೆ ಬಂದರು ಅಂತ. ಇದು ಪರೀಕ್ಷಿತ ಮಹಾರಾಜ ಕೂಡ ಪ್ರಶ್ನೆ ಕೇಳ್ತಾನೆ, ಯಾಕೆ ಅವರು ಏನು ತ್ಯಾಗ ಮಾಡಿದ್ದಾರೆ ಅಂತ ಅವರಿಗೆ ನಿವೃತ್ತಿ ಆಯಿತು ಅಂತ. ಇದೆಲ್ಲವನ್ನು ನೀವು ತಿಳಿಸ್ಬೋದಾ? ಭಗವದ್ಗೀತೆಯಲ್ಲಿ ಕೃಷ್ಣನ ಒಂದು ದಿವ್ಯ ಸಂದೇಶ ಇದೆ. ಕೃಷ್ಣ ಹೇಳ್ತಾನೆ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಭಗವಂತನ ಮಾತು. ನೀವು ಎಲ್ಲವನ್ನು ಬಿಟ್ಟು ನನ್ನ ಬಳಿಗೆ ಬರಬೇಕು ಅಂತ. ನೋಡಿ, ನೀವು ಕೇಳಿದ್ದೇನು ಪ್ರಶ್ನೆ ಅಂದ್ರೆ, ಕೃಷ್ಣ ಕೊಳಲು ಊತ್ತಿದ್ದಿದ್ದೇ ರಾತ್ರಿ. ಆಗ ಇದ್ಬದ್ ಕೆಲಸ ಎಲ್ಲ ಬಿಟ್ಟು ಹೆಣ್ಮಕ್ಳು ಹೋಗ್ತಿದ್ರು ಅಂತ. ಆದರೆ ಎಲ್ಲಾ ಹೆಣ್ಮಕ್ಳು ಹೋದ್ರು ಅಂತೇನು ಕಥೆ ಇಲ್ಲ. ಗೋಕುಲದಲ್ಲಿರೋ ಎಲ್ಲಾ ಹೆಣ್ಮಕ್ಳು ಕೃಷ್ಣನ ಕೊಳಲು ಕೇಳಿದ ತಕ್ಷಣ ಹೋಗ್ಲಿಲ್ಲ. ಹೋಗುವ ಯೋಗ್ಯತೆ ಇದ್ದವರು ಮಾತ್ರ ಹೋದ್ರೆ ವಿನಃ ಎಲ್ಲರೂ ಹೋದ್ರು ಅನ್ನುವ ಕಥೆ ಅಲ್ಲೇನಿಲ್ಲ. ಯಾರಿಗೆ ಭಗವಂತನಲ್ಲಿ ಭಕ್ತಿ ಪಕ್ವ ಆಗಿತ್ತು ಅವರು ಮಾತ್ರ ಹೋದ್ರೆ ವಿನಃ ಎಲ್ಲರೂ ಹೋಗ್ಲಿಲ್ಲ. ಕೃಷ್ಣನಿಗೆ ಪುರ್ಸೊತ್ತಾಗ್ತಿದ್ದಿದ್ದೇ ಅವಾಗ. ಅವನು ಕೊಳಲು ಊದ್ತಿದ್ದ, ಹೆಣ್ಮಕ್ಳೆಲ್ಲ ಹೋಗ್ತಿದ್ರು. ಇದು ಸರಿನಾ ಅಂತ ನೀವು ಕೇಳೋದಾದ್ರೆ, ನಿಮಗೆ ನಾನು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಯಮ ಎಷ್ಟೋ ಬಾರಿ ಮಿಡ್ ನೈಟ್ ಅಲ್ಲಿ ನಮ್ಮನ್ನು ಕರೀತಾನೆ. ನಾವು ಇರು ಯಜಮಾನ್ರಿಗೆ ಊಟ ಬಡಿಸ್ತಾ ಇದೀನಿ ಅಂದ್ರೆ ಬಿಡ್ತಾನ? ಏನ್ ಕರ್ಮ ಮಾಡ್ತಾ ಇದ್ರು ಕೂಡ ಯಮ ಕರೆದಾಗ್ಲೇ ಹೇಳ್ದೆ ಕೇಳ್ದೆ ಓಡೋಗ್ಬೇಕು, ಈಗ ನೈಟ್ ಬರಲ್ಲ, ಬೆಳಗ್ಗೆ ಮಾರ್ನಿಂಗ್ ಬರಲ್ಲ ಅಂತ ಹೇಳುವ ಹಾಗಿಲ್ಲ. ಯಮ ಕರೆದಾಗ್ಲೇ ಹೇಳ್ದೆ ಕೇಳ್ದೆ ಓಡ್ ಹೋಗೋದಾದ್ರೆ, ಮೋಕ್ಷ ಕೊಡುವ ಮುಕುಂದ ಕರೆದಾಗ ಯಾಕೆ ಹೋಗ್ಬಾರ್ದು ಅಂತ ಹೋದವ್ರಿ. ಅದ್ರಿಂದ ದೇವರು ಕರೆದಾಗ ಅದಿದೆ ಇದಿದೆ ಎಲ್ಲ ಸಬೂಬೆಲ್ಲ ಹೇಳಲೇಬಾರ್ದು. ದೇವರು ಕರೆಯೋದೇ ಅಪರೂಪ. ದೇವರ ಕರೆ ಎಲ್ಲರಿಗೂ ಕೇಳಲ್ಲ. ಯಾರಿಗೆ ಪಕ್ವ ಆಗಿದೆ ಅವರಿಗೆ ಮಾತ್ರ ದೇವರ ಕಥೆ ಕೇಳುತ್ತೆ. ಅವರು ಮಾತ್ರ ದೇವರ ಬಳಿಗೆ ಹೋಗ್ತಾರೆ. ಇದು ಒಂದು ಕಥೆ. ಇನ್ನು ಎರಡನೇ ಕಥೆ, ಕೃಷ್ಣ ಪರಮಾತ್ಮ ರಾತ್ರಿ ಕಾಲದಲ್ಲಿ ಆ ಎಲ್ಲ ಹೆಣ್ಮಕ್ಳ ಜೊತೆ ವಿಹಾರ ಮಾಡ್ದ, ಆ ಕೊಳಲ್ ಗಾನಕ್ಕೆಲ್ಲ ಕೇಳಿದ್ರು ಅಂತ. ಆದ್ರೆ ಕೃಷ್ಣನೇ ಹೇಳ್ತಾನೆ, ನೀವು ಹೇಳೋ ಪ್ರಶ್ನೆಯನ್ನ ಕೃಷ್ಣನೇ ಹೇಳ್ತಾನೆ, ನೀವು ಈ ರೀತಿ ಮಧ್ಯರಾತ್ರಿ ಬರಬಾರ್ದು. ಯಾಕಂದ್ರೆ ಗಂಡ ನಿಮ್ಗೋಸ್ಕರ ಕಾಯ್ತಿರ್ತಾರೆ, ವೃದ್ಧರಾದ ಅತ್ತೆ ಮಾವ ಕಾಯ್ತಿರ್ತಾರೆ, ಸಣ್ಣ ಸಣ್ಣ ಮಕ್ಕಳು ನಿಮಗೋಸ್ಕರ ಕಾಯ್ತಿರ್ತಾರೆ. ನಿಮ್ದು ಯಾರಿಗೆ ನಿಮ್ಮ ಸೇವೆ ಎಸೆನ್ಷಿಯಲ್ ಇದೆ, ನೀವು ಅಲ್ಲಿ ಹೋಗ್ಬೇಕು. ನನಗೆ ನಿಮ್ಮಿಂದ ಏನು ಆಗ್ಬೇಕಾದ್ದಿಲ್ಲ. ನೀವು ಎಲ್ಲಿಂದ ಬಂದ್ರಿ ಅಲ್ಲಿ ಬಂಧುಗಳ ಹತ್ರ ಹೋಗಿ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಮಧ್ಯರಾತ್ರಿ ಕಾಲದಲ್ಲಿ ಬಂಧುಗಳನ್ನ ಬಿಟ್ಟು ಬರಬಾರದು ಅಂತ ಕೃಷ್ಣ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದು ಭಾಗವತದಲ್ಲಿ. ಆದ್ರೆ ಹೆಣ್ಮಕ್ಳು ಹೇಳ್ತಾರೆ, ಸ್ವಾಮಿ ಆ ಪತಿ ಅವನಿಗೆ ಗಂಡ ಅಂತ ಕರೀತಾರೆ.
ಪತಿಗೇನಂತ ಕರೀತಾರೆ? ಗಂಡ ಅಂತ. ಆದ್ರೆ ಈ ಗಂಡ ಈ ಜನ್ಮಕ್ಕೆ ಮಾತ್ರ ಗಂಡ. ಮುಂದಿನ ಜನ್ಮಕ್ಕೆ ಯಾ ಗಂಡನೋ, ಹಿಂದಿನ ಜನ್ಮಕ್ಕೆ ಯಾ ಗಂಡನೋ, ಇವರೆಲ್ಲ ಟೆಂಪ್ರವರಿ. ನಾವು ಅವ್ರ ಸೇವೆನಾದ್ರೂ ಯಾಕೆ ಮಾಡಬೇಕು ಅಂದ್ರೆ, ಅವರೊಳಗೆ ನೀನಿರ್ತೀಯ ಅಂತ ನಿನ್ನ ಭಾವದಿಂದ ಅವರಿಗೆ ಸೇವೆ. ಎಲ್ಲರ ಸೇವೆ ಯಾಕೆ ಮಾಡಬೇಕು? ಒಳಗೆ ದೇವರಿದ್ದಾನೆ ಅನ್ನುವ ಭಾವ. ನೀನೇ ಎದುರಿಗೆ ಬಂದಾಗ ಅವ್ರನ್ನ ಕಟ್ಕೊಂಡು ನಮ್ಗೇನಾಗಬೇಕು? ಪರ್ಮನೆಂಟ್ ಪತಿ, ಸೀತಾಪತಿ, ಶ್ರೀಪತಿ, ಲಕ್ಷ್ಮೀಪತಿ, ಯಜ್ಞಪತಿ ನೀನು ಸಿಕ್ಕಾಗ ಈ ಟೆಂಪ್ರವರಿ ಪತಿಯಿಂದ ಏನಾಗ್ಬೇಕು ನಮ್ಗೆ ಅಂತ ಈ ರೀತಿ ಬಿಟ್ಟು ಬಂದದ್ದೇ ವಿನಃ, ಬಂಧುಗಳು ಅಂದ್ರೆ ಇವರೆಲ್ಲ ಬೇರೆ ಬೇರೆ ಬಂಧುಗಳು. ಅಂದ್ರೆ ಅತ್ತೆ ಬೇರೆ, ಮಾವ ಬೇರೆ, ಗಂಡ ಬೇರೆ, ಮೈದ್ನ ಬೇರೆ, ಎಲ್ಲರದ್ದು ಮೆಂಟ್ಯಾಲಿಟಿ ಒಂದೇ ಇಲ್ಲ. ಆದ್ರೆ ಅತ್ತೆನೂ ನೀನೇ. ನಾವೆಲ್ಲ ಏನು ಉಪಾಸನೆ ಮಾಡಿದ್ದೀವಿ ನಿನ್ನ? ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಪತಿ, ನೀನೇ ಬಳಗ. ಎಲ್ಲ ಭಾವನೆಯ ಬಂಧು, ಅನಿಮಿತ್ತ ಬಂಧು ನೀನಿರುವಾಗ, ಅನಿಮಿತ್ತ ಅಂದ್ರೆ ವಿತೌಟ್ ರೀಸನ್ ನಿಂದು ರಿಲೇಶನ್ಶಿಪ್ ನಮಗಿರುವಾಗ, ರೀಸನ್ ಇಟ್ಕೊಂಡು ರಿಲೇಶನ್ ಆದ ಇವ್ರನ್ನ ಕಟ್ಕೊಂಡು ನಮ್ಗೇನಾಗಬೇಕು? ಅದರಿಂದ ನಿಜವಾದ ಬಂಧು ನೀನು. ಅದಕ್ಕೆ ನಿಮ್ಮ ಬಳಿಗೆ ನಾವು ಬಂದಿದ್ದೇವೆ ಅಂತ ಆ ಹೆಣ್ಣು ಮಕ್ಕಳು ಅದ್ಭುತವಾದ ಉತ್ತರವನ್ನ ಕೊಡ್ತಾರೆ. ಇದು ಒಂದು. ಇದಕ್ಕಿಂತೂ ನಿಮಗೆ ಆಶ್ಚರ್ಯದ ಕಥೆ ಅಂದ್ರೆ, ನೀವು ಹೇಳಿದ್ರಿ ಎಲ್ಲ ಹೆಣ್ಮಕ್ಳು ರಾತ್ರಿ ಬಂದ್ರು, ಇದು ಅನ್ಯಾಯ ಅಲ್ವಾ ಅಂತ ಕೇಳಿದ್ರಿ. ತಪ್ಪಲ್ವಾ? ಇದು ಬರಬಾರ್ದಲ್ವಾ ಅಂತ. ಇದು ನೀವು ಕೇಳಿದ್ದಿದೆಯೇ ವಿನಃ ಆ ಯಾರ ಮನೆಯಿಂದ ಹೆಣ್ಮಕ್ಳು ಹೋದ್ರು ಆ ಯಾ ಗಂಡಸರು ಕೇಳೇ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಇವತ್ತು ರಾತ್ರಿ ಇರ್ಲಿಲ್ಲ ಅಂತ ಒಂದೇ ಒಂದು ಕೇಸು ಕೂಡ ಫೈಲ್ ಆಗ್ಲೇ ಇಲ್ಲ. ಯಾಕಂದ್ರೆ ಭಗವಂತನ ಅದ್ಭುತವಾದ ವ್ಯಾಪಾರ ಅಂದ್ರೆ, ಯಾವ್ಯಾವ ಹೆಣ್ಣು ಮಕ್ಕಳು ಭಗವಂತನ ಹತ್ರ ಬಳಿ ಬಂದಿದ್ರೋ ಒಂದು ರೂಪದಿಂದ ದೇವರು ಅವರನ್ನ ಅವ್ರ ಮನೇಲೇ ಇಟ್ಟಿದ್ದ. ಹೀಗಾಗಿ ಅವರಿಗೆ ಬಿಟ್ಟೋದ್ರು ಅನ್ನೋ ಭಾವನೆ ಇಲ್ಲ. ಅಲೌಕಿಕವಾದ ಭಗವಂತನ ವ್ಯಾಪಾರ. ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ಹಾಗಾಗಿ ಯಾರು ಕಂಪ್ಲೇಂಟ್ ಮಾಡ್ಲಿಲ್ಲ. ಈಗ 10 ಜನ ರಾತ್ರೋರಾತ್ರಿ ಮನೆ ಬಿಟ್ಟು ಹೋದಾಗ ಒಬ್ಬನಾರು ಬಂದು, ಇಡೀ ಭಾಗವತದಲ್ಲಿ ಎಲ್ಲಿಯೂ ಕೂಡ ಕೃಷ್ಣ ನಮ್ಮ ಮನೆಯವ್ರು ರಾತ್ರಿ ನಿನ್ ಜೊತೆಗಿದ್ರ, ಕುಣಿದ್ರ, ಕುಪ್ಪಳಿಸಿದ್ರ, ನಮ್ಮ ಮನೆಯವ್ರು ರಾತ್ರಿ ಇರ್ಲಿಲ್ಲ, ಹೀಗೆ ಯಾರು ಕೇಳಿದ ಕಥೆ ಇಲ್ಲ. ಆದ ಕಾರಣ ಆ ಒಂದು ಭಾವನದಲ್ಲಿ ನಾವು ವಿಚಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆ ಗೋಪಿಕೆಯರ ಭಕ್ತಿಯ ಭಾವ ಅತಿ ಎತ್ತರದ್ದಾದ ಕಾರಣ ದೇವರು ಯಾವಾಗ ಕರೆದರೂ ಬರ್ಲಿಕ್ಕೆ ಸಿದ್ಧ. ಅವರಿಷ್ಟೇ ಹೇಳ್ತಾರೆ, ಯಮ ಕರೆದಾಗ್ಲೇ ಟೈಮ್ ನೋಡದೆ ಹೋಗುವ ನಮಗೆ ಆರಾಮದಾಯಕನಾದ ರಾಮಾವತಾರಿಯಾದ ಕೃಷ್ಣ ನೀನ್ ಕರೆದಾಗ ಅದು ರಾತ್ರಿ ಆಗ್ಲಿ ಹಗಲಾಗ್ಲಿ ಬಂದ್ಬಿಡ್ತೀವಿ ಅಂತ ಹೀಗೆ ಅವರು ಹೇಳ್ತಾ ಇದ್ದಾರೆ. ಬಹಳ ಇದನ್ನು ಪ್ರಶ್ನೆ ಪರೀಕ್ಷಿತ ಮಹಾರಾಜ್ ಕೂಡ ಕೇಳಿದ್ದಲ್ಲ? ಪರೀಕ್ಷಿತ ಕೇಳಿದ ಪ್ರಶ್ನೆ ಏನಂದ್ರೆ, ಶುಕಾಚಾರ್ಯರಿಗೆ ಈ ರಾಸೋತ್ಸವವನ್ನ ವರ್ಣನೆ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಎಲ್ಲ ಹೆಣ್ಣು ಮಕ್ಕಳ ಜೊತೆ ಆ ಶರದ್ ಋತುವಿನ ಹುಣ್ಣಿಮೆಯಲ್ಲಿ ಆ ಕಾಳಿಂಗ ಯಮುನಾ ನದಿ ತೀರದಲ್ಲಿ ಭಾರಿ ಅದ್ಭುತವಾದ ದೇವತೆಗಳೇ ಅವನ ನರ್ತನವನ್ನ ನೋಡಿ ಮೂರ್ಛಾಕ್ರಾಂತರಾಗಬೇಕು ಅಂತಹ ನರ್ತನವನ್ನ ಭಗವಂತ ಮಾಡ್ದ. ಆ ಹೆಣ್ಣು ಮಕ್ಕಳ ಆಸೆಗಳನ್ನೆಲ್ಲ ಪೂರ್ಣ ಮಾಡ್ದ ಅಂತಿದೆ. ಈ ಕಥೆ ಕೇಳಿದ ಪರೀಕ್ಷಿತನ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಶುಕಾಚಾರ್ಯರೇ, ಭಗವಂತ ಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಿದ್ದೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ. ಧರ್ಮದ ಸ್ಥಾಪನೆಗೆ ಅಂತ ಬಂದ ಕೃಷ್ಣ ಇನ್ನೊಬ್ಬ ಹೆಣ್ಮಕ್ಳ ಜೊತೆ ರಾತ್ರಿ ಕುಣಿದ್ರೆ ಇದ್ಯಾವ ಸೀಮೆ ಧರ್ಮ? ಇದು ಸರಿಯಾ? ಹೀಗೆ ಮಾಡ್ಬಹುದಾ ಅಂತ ಪರೀಕ್ಷಿತ ಪ್ರಶ್ನೆ ಮಾಡಿದ. ಇವತ್ತು ನಮಗೆ ಲೌಕಿಕದಲ್ಲಿಯೂ ಅದೇ ದೊಡ್ಡ ಪ್ರಶ್ನೆ. ನಾವು ಕೃಷ್ಣ ಅಂದ್ರೆ ಮರ್ಯಾದೆ ಇಲ್ಲದವ, ರಾಮ ಅಂದ್ರೆ ಮರ್ಯಾದಾ ಪುರುಷೋತ್ತಮ ಅಂತ ಹೀಗೆಲ್ಲ ರಾಮಕೃಷ್ಣ ರೂಪದಲ್ಲಿ ದೊಡ್ಡ ವ್ಯತ್ಯಾಸವನ್ನ ನಾವು ತಿಳಿತೇವೆ. ಆದ್ರೆ ಇದಕ್ಕೆ ಶುಕಾಚಾರ್ಯರು ಉತ್ತರ ಕೊಡ್ತಾರೆ. ಕೃಷ್ಣ ರಾತ್ರಿ ಕಾಲದಲ್ಲಿ ಹೆಣ್ಮಕ್ಳ ಜೊತೆ ಕುಣಿದ ಅನ್ನುವ ಭಾವ ಏನಿದೆ, ಇದು ನಮಗೆ ದೋಷ ಆಗತ್ತೆ, ದೇವರಿಗೆ ದೋಷ ಆಗೋಲ್ಲ. ಈಗ ಕೆಟ್ಟದ್ದನ್ನ ಜೀರ್ಣ ಮಾಡಿಕೊಳ್ಳಕ್ಕೆ ನಮಗಾಗಲ್ಲ. ತಿನ್ನಬಾರದು ತಿಂದ್ರೆ ಇಂಡೈಜೇಷನ್ ಆಗತ್ತೆ, ಅದಕ್ಕೆ ನಮಗದು ದೋಷ. ಆದ್ರೆ ಅಗ್ನಿಗೆ ಯಾವುದು ದೋಷ ಇಲ್ಲ, ಏನ್ ಹಾಕಿದ್ರು ಭಸ್ಮ ಮಾಡಿಬಿಡುತ್ತೆ. ಹಾಗೆ ತೇಜಸ್ವಿಗಳಾದ ಪುರುಷರು, ಪರಮ ಪುರುಷ ಪರಮಾತ್ಮ ಬಹು ತೇಜಸ್ವಿ, ಅವನ ತೇಜಸ್ಸಿನ ಮುಂದೆ ಇವ್ಯಾವ ಪಾಪಗಳು ಅಂತ ಕನ್ಸಿಡರ್ ಆಗಲ್ಲ. ಅಂದ್ರೆ ದೊಡ್ಡ ನಮ್ಮಲ್ಲಿ ಒಂದು ಗಾದೆ ಇದೆ,
ದೊಡ್ಡವ್ರು ಮಾಡಿದ್ರೆ ತಪ್ಪು, ಅದು ತಪ್ಪೇ ಅಲ್ಲ. ಯಾಕಂದ್ರೆ ಅವರು ದೊಡ್ಡವ್ರು ಆಗ್ಬಿಟ್ಟಿರ್ತಾರ ಆಲ್ರೆಡಿ. ಹ್ಮ್. ಅದರಿಂದ ಅವ್ರ ತಪ್ಪನ್ನು ಯಾರು ಹೆಕ್ಕಿ ಹೆಕ್ಕಿ ಹೇಳಲಿಕ್ಕೆ ಹೋಗೋಲ್ಲ. ಸಣ್ಣವ್ರು ಮಾಡಿದ್ರೆ ಮಾತ್ರ ಅದು ತಪ್ಪಾಗತ್ತೆ. ಭಗವಂತ ಅಡ್ಡ ಬಿದ್ದವರನ್ನ ದೊಡ್ಡವರನ್ನಾಗಿ ಮಾಡುವ, ದೊಡ್ಡವರಿಗೆಲ್ಲ ದೊಡ್ಡವನಾದವ. ಹಾಗಾಗಿ ಅವನಿಗೆ ತೇಜೀಯಸ, ಅವನು ತುಂಬ ತೇಜಸ್ವಿ. ಅವನ ಕೀರ್ತಿ, ಅವನ ಮಹಿಮೆ ಮುಂದೆ ಇದ್ಯಾವುದು ಅಪಕೀರ್ತಿ ಇಲ್ಲ. ಅದರಿಂದ ಅವನಿಗೆ ಯಾವುದೇ ವಿಧವಾದ ದೋಷ ಅಂಟೋಲ್ಲ. ನಿಮ್ಗೊಂದು ಉದಾಹರಣೆ ಹೇಳುವುದಾದ್ರೆ, ಈ ಸೌಟು ಅಂದ್ರೆ ಈ ಅಡಿಗೆ ಬಡಿಸುವಾಗ ಯೂಸ್ ಮಾಡುವಂತ ಸ್ಪೂನು, ಸೌಟು ಎಲ್ಲ ಇರುತ್ತೆ. ಇದು ಆ, ಪರಿಪೂರ್ಣವಾದ ದೃಷ್ಟಾಂತ ಅಲ್ಲ, ಆದರೂ ನಿಮಗೊಂದು ಸ್ವಲ್ಪ ಅರ್ಥ ಆಗಲಿ ಹ. ಅನ್ನುವ ದೃಷ್ಟಿಯಲ್ಲಿ ಹೇಳುವಂಥದ್ದು. ಆ ಸೌಟನ್ನ ಸಾರ್ಗದ್ದುತ್ತೀವಿ. ಆ ಸೌಟು ಖಾರ ಅಂತ ಹೇಳಿ ಕಿರ್ಚಾಡಲ್ಲ. ಸೇಮ್ ಸೌಟು ಪಾಯಸಕ್ಕೆ ಕತ್ತೀವಿ, ಓ ಸೀಗಿದೆ ಅಂತನೂ ಏನು ಹೇಳಲ್ಲ. ಹೇಗೆ ಯಾವುದನ್ನು ಅಂಟಿಸಿಕೊಳ್ಳದೆ ಸೌಟು ಇರುತ್ತೋ ಹಾಗೆ ಅಸಂಗೋಯಂ ಪುರುಷಃ, ಭಗವಂತ ಎಲ್ಲದರಲ್ಲೂ ಇರ್ತಾನೆ. ರಾಸೋತ್ಸವದಲ್ಲೂ ಕುಣಿತಾನೆ, ಭಗವದ್ಗೀತೆ ಉಪನ್ಯಾಸನೂ ಕೊಡ್ತಾನೆ, ಇನ್ನೊಬ್ರಿಗೆ ಆಶೀರ್ವಾದನೂ ಮಾಡ್ತಾನೆ, ಎಲ್ಲೋ ವಸ್ತ್ರ ಕಿತ್ಕೊಂಡು ಹೋಗ್ತಾನೆ, ಇನ್ಯಾರಿಗೋ ವಸ್ತ್ರ ಕೊಡ್ತಾನೆ. ಅದು ಅವನು ಅಸಂಗೋಯಂ ಪುರುಷ. ಯಾವುದೇ ಕರ್ಮದ ಫಲದ ಲೇಪ ಅವನಿಗಿಲ್ಲ, ಅವನು ನಿರ್ಲಿಪ್ತನಾಗಿರ್ತಾನೆ. ಅದರಿಂದ ಅವನಿಗೆ ಯಾವುದೇ ವಿಧವಾದ ದೋಷ ಇಲ್ಲ. ಈಗ ನಾವೇ ನೇರ ಕೈಯಲ್ಲಿ ಕೆಂಡ ಹಿಡಿದ್ರೆ ಸುಡುತ್ತೆ, ಆದರೆ ಇಕ್ಕಳದಿಂದ ಹಿಡಿದ್ರೆ ಹೇಗೆ ಸುಡಲ್ವೋ, ಇಕ್ಕಳಕ್ಕೆ ಏನು ಆಗಲ್ವೋ, ಹಾಗೆ ಭಗವಂತ ಮಾಡಿದ್ರೆ ಅದು ದೋಷ ಅಲ್ಲ, ನಾವು ಮಾಡಿದ್ರೆ ಮಾತ್ರ ದೋಷ ಅಂತ ಅರ್ಥ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೋದು ಅಂತಿದ್ರೆ, ಶಿವ ವಿಷ ಕುಡ್ದ ಹೇಳಿ ನಾವು ವಿಷ ಕುಡಿಲಿಕ್ಕೆ ಹೋದ್ರೆ ಶಿವನ್ ಕಥೆ ಬಿಡಿ, ಶಿವನ್ ಕಥೆ ನೀವು ಹೇಳಿದ ನಿಜನೇ, ಅದ್ರಲ್ಲಿ ಡೌಟೇ ಇಲ್ಲ. ಈ ತುಂಬಾ ಜನ ಕೃಷ್ಣನ ಬಗ್ಗೆ ಯಾರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಕೃಷ್ಣ ಹಾಗೆ ಕೃಷ್ಣ ಹೀಗೆ ಅಂತ. ಕೃಷ್ಣನೇ 16,000 ಜನನ ಮೇಲೆ ಮದುವೆ ಆದ್ಮೇಲೆ ನಾವ್ ಯಾಕೆ ಒಂದ್ 3-4 ಮದುವೆ ಆಗಬಾರ್ದು? ಕೃಷ್ಣನೇ ಕದ್ದು ತಿಂದ್ಮೇಲೆ ನಾವ್ ಯಾಕೆ ತಿನ್ಬಾರ್ದು? ಕೃಷ್ಣನೇ ಹೀಗೆ ನಾವ್ ಯಾಕೆ ಮಾಡ್ ಹಿಂಗೆಲ್ಲ ಅನ್ನೋದಾದ್ರೆ, ಕೃಷ್ಣ ಅಂತಾನೆ ನೀವ್ ಏನ್ ಬೇಕಾದ್ರೂ ಮಾಡಿ, ನಾ ಮಾಡಿದ್ದೆಲ್ಲ ಮಾಡಿ, ಆದ್ರೆ ಮೊದಲು ನಾ ಏನ್ ಮಾಡ್ದೆ ಅದನ್ನ ನೋಡಿ ಅಂತ. ಹ. ಮೊದಲು ನಾನು ಏನ್ ಮಾಡ್ದೆ ಅದನ್ನ ನೀವು ಮಾಡಿ, ಆಮೇಲೆ ಮಿಕ್ಕಿದ್ ಮಾಡಿ ಅಂತ. ಕೃಷ್ಣ ಹುಟ್ಟಿದ 10 ದಿನ ಆಗಿತ್ತಿನ್ನು, 10 ದಿನವೂ ಕಂಪ್ಲೀಟ್ ಆಗಲಿಲ್ಲ. ಆಗ ಬಂದವಳೆ ಪೂತನಿ, ಅವಳು ಕೊಟ್ಟದ್ದು ವಿಷದ ಹಾಲು, ಅದನ್ನು ಕುಡಿದ್ರೂ ದೇವರಿಗೆ ಆಗ್ಲಿಲ್ಲ. ನೀವು ಹುಟ್ಟಿದ 10 ದಿನದಲ್ಲಿ ಮೊದಲು ವಿಷ ಕುಡಿ, ಬದುಕಿದ್ರೆ 16,108 ಮದುವೆ ಆಗ್ರಿ. ಅನ್ನ ತಿಂದೇ ಬದುಕೋ ಯೋಗ್ಯತೆ ಇಲ್ಲ. ಇವತ್ತು ತಿನ್ನುವ ಸ್ವೀಟೇ ನಿಮಗೆ ವಿಷ ಆಗಿರುವಾಗ ನನ್ನ ಜೊತೆಗೆ ನೀವೆಂದು ಕಂಪೇರ್ ಮಾಡ್ಕೊಳ್ಬೇಡಿ ಅಂತ ಭಗವಂತ ಬಹಳ ಉತ್ತಮ ಹೇಳ್ತಾ ಇದ್ದ. ಬಹಳ ಉತ್ತಮ ಸಂದೇಶ. ನೀವು ರಾಸಲೀಲೆಯ ಬಗ್ಗೆ ಹೇಳಿದ್ರಿ. ಇದೆಯ ನಾವು ಈಗ ಏನು ಆಚರಿಸ್ತೇವೆ ದಾಂಡಿಯಾ ಅಂತ ಹೇಳಿ, ಅದೇಯ ಅಥವಾ ಬೇರೆ? ಅದು ರಾಸಲೀಲೆ, ದಾಂಡಿಯ ಇವೆಲ್ಲ ಈಗಿನ ಕಾಲದವರು ಮಾಡ್ತಕ್ಕಂಥದ್ದು. ಇದರೊಳಗೆ ಅಂತಹ ಸಾತ್ವಿಕ ಭಾವನೆ ಇರೋಲ್ಲ. ಈಗ ಭಗವಂತನ ರಾಸಲೀಲೆ ಭಕ್ತಿ ಉದ್ರೇಕಕ್ಕೆ ಕಾರಣ ಆಗುತ್ತೆ. ದಾಂಡಿಯ ಒಂದು ರೀತಿಯ ತಾತ್ಕಾಲಿಕ ಸಂತೋಷಕ್ಕೆ ಕಾರಣ ಆಗ್ಬೋದೇ ವಿನಃ ಪರಮ ಸುಖ ಮೋಕ್ಷಪ್ರದವಾದ ಅದಕ್ಕೆ ಬೇಕಾದ ಭಕ್ತಿಗೆ ಅದು ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆಚರಣೆ ಬಂದದ್ದು ಅದರಿಂದಾಗಿಯೇ ಈಗ ಅದರ ಮೂಲ ಸ್ಫೂರ್ತಿ ಇಟ್ಕೊಂಡು ಬಂದಿರಬಹುದು, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಂಗಿಲ್ಲ. ಓಕೆ, ಬೃಂದಾವನದಲ್ಲಿ ಆ ರೀತಿ ಮಾಡಬಹುದು. ಅದಕ್ಕೆ ಮೂಲ ಭಗವಂತನ ಈ ಏನು ಅವನು ಮಾಡಿರ್ತಕ್ಕಂಥ ರಾಸಲೀಲೆ ಅದು ಮೂಲ. ಅದರದ ಬೇಸ್ ಇಟ್ಕೊಂಡು ಬೇರೆ 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 ಕ್ರಮದಲ್ಲಿ ಬೇರೆ ಬೇರೆ ಪ್ರಾಂತದವರು ಬೇರೆ ಬೇರೆ ರಿಲಿಜನ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಅವ್ರದೇ ಆಗಿರ್ತಕ್ಕಂತಹ ಜಾನಪದದ ಅಲ್ಲಿಯ ಆಡು ಜನರ ಇದನ್ನು ಸೇರಿಸಿ ಮಾಡಿರಬಹುದು. ನನಗೆ ಅದರ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ನನಗಿಲ್ಲ, ಆದ ಕಾರಣ ಅದರ ಬಗ್ಗೆ ನಾನು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ. ಮತ್ತೆ ಗೋಪಿಕೆಯರ ಜೊತೆ ಡ್ಯಾನ್ಸ್ ಮಾಡ್ತಾ, ನೃತ್ಯವನ್ನು ಆಡುತ್ತಾ, ನಂತರ ಅವನು ಒಂದು ಸಮಯದಲ್ಲಿ ಮಾಯಕಾಗ್ತಾನೆ. ನಂತರ ಒಂದು ಗೋಪಿಯ ಸ್ತ್ರೀಯ ಜೊತೆ ಹೋಗ್ತಾಳೆ. ನಂತರ ಅವಳಿಗೂ ಕೂಡ ಸ್ವಲ್ಪ ಅಹಂಕಾರ ಬಂದ ನಂತರ ಅವಳಿಗೂ ಕೂಡ ಮಾಯಕಾಗ್ತಾನೆ. ಏನಾದರೂ ಸ್ಪಿರಿಚುವಲ್ ಮೆಸೇಜ್ ಇದೆಯಾ ಇದರಲ್ಲಿ? ಖಂಡಿತ ಇದೆ. ಭಗವಂತನ ಎಲ್ಲ ಕಥೆಗಳು ಕೂಡ ಸ್ಪಿರಿಚುವಲ್ ಮೆಸೇಜ್ ಇಂದ ಕೂಡಿರ್ತಕ್ಕಂಥದ್ದು. ಶಾಸ್ತ್ರದಲ್ಲಿ 4 ವಿಷಯಗಳನ್ನ ಯಾವಾಗಲೂ ಹೇಳ್ತಾರೆ. ಒಂದು ಶಾಸ್ತ್ರ ಅಥವಾ ಓದುವಂಥದ್ದು,
ಅಂತ ಆಗಬೇಕಾದ್ರೆ ಅದರೊಳಗೆ 4 ಸಂಗತಿಗಳಿರಬೇಕು. ಮೊದಲನೇದಾಗಿ ಸಬ್ಜೆಕ್ಟ್ ಇರಬೇಕು, ಒಳ್ಳೆ ಸಬ್ಜೆಕ್ಟ್. ಅದಕ್ಕೆ ವಿಷಯ ಅಂತಾರೆ. ಎರಡನೇದು ಆ ವಿಷಯಕ್ಕೆ ಅಧಿಕಾರಿ, ಎಲಿಜಿಬಲ್ ಪರ್ಸನ್ ಇರಬೇಕು. ಮೂರನೇದು ಆ ವಿಷಯವನ್ನ ತಿಳಿಯೋದ್ರಿಂದ ನಮ್ಗೇನಾದ್ರೂ ಹೆಲ್ಪ್ ಆಗ್ಬೇಕು, ಪ್ರಯೋಜನ ಆಗ್ಬೇಕು. ನಾಲ್ಕನೇದು ನಮಗೂ ಅದಕ್ಕೂ ರಿಲೆವೆಂಟಾ ಇರ್ರಿಲೆವೆಂಟಾ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಹಾಗಾಗಿ ಇದೇ ಸ್ಪಿರಿಚುವಲ್ ಮೆಸೇಜು, ರಿಲೆವೆಂಟ್, ಇದು ನಮಗೆ ಸಂಬಂಧಪಟ್ಟದ್ದು. ಅದು ಆಧ್ಯಾತ್ಮ ಸಂದೇಶ. ಭಗವಂತ ಏನೋ ಸುಮ್ಮನೆ ಕುಣದ, ಏನೋ ಹಾರಾಡ್ದ, ಏನೋ ಯಾರ ಜೊತೆ ಓಡೋದ ಅಲ್ಲ. ಅವ್ ಯಾಕೆ ಅವ್ರ ಜೊತೆ ಇದ್ದ, ಯಾಕೆ ಕುಣದ, ಯಾಕೆ ಬಿಟ್ಟೋದ, ಯಾಕೆ ಓಡ್ ಬಂದ, ಇದರ ಹಿನ್ನೆಲೆಯಲ್ಲೆಲ್ಲ ತುಂಬ ಇದೆ. ಕೃಷ್ಣ ಪರಮಾತ್ಮನನ್ನ ನೋಡಬೇಕು ನೋಡಬೇಕು ಅಂತ ಯಾರಿಗೆ ಬಯಕೆ ಇತ್ತು, ಅದಕ್ಕಾಗಿ ಯಾರು ವ್ರತಾದಿಗಳನ್ನೆಲ್ಲ ಮಾಡಿದ್ರು, ಅವರಿಗೆ ಸಂತೋಷ ಪಡಿಸ್ಬೇಕು ಅಂತ ಹೇಳಿ ಕೃಷ್ಣ ರಾಸಲೀಲೆಯನ್ನ ಆಡ್ದ. ಆಡುವಾಗ ಭಗವಂತ ಬಹಳ ಬಹಳ ಅದ್ಭುತ ರೀತಿಯಲ್ಲಿ, ಅಂದ್ರೆ ಒಂದು ಗೋಪಿಕೆಗೆ ಒಂದು ಕೃಷ್ಣ, ಒಂದು ಗೋಪಿಕೆಗೆ ಒಂದು ಕೃಷ್ಣ, ಹೀಗೆ ನರ್ತನ ಮಾಡ್ದ. ಆಮೇಲೆ 2 ಗೋಪಿಕೆಗೆ ಮಧ್ಯದಲ್ಲಿ ಒಂದು ಕೃಷ್ಣ, ಹಾಗೆ ಮಾಡ್ದ. ಆಮೇಲೆ ಒಂದು ಗೋಪಿಕೆಗೆ 2 ಕೃಷ್ಣ, ಬಗೆ ಬಗೆಯ ನರ್ತನ ಸಂಯೋಜನೆಯನ್ನ ಮಾಡ್ತಾ, ತಕ್ಕಾಗಿ ಕಾಲಿನ ವಿನ್ಯಾಸವನ್ನ ಮಾಡ್ತಾ, ಸ್ಟೆಪ್ಸ್ ಅಂತಾರ, ಅದನ್ನ ಹಾಕ್ತಾ ಭಗವಂತ ಅದ್ಭುತವಾಗಿ ನರ್ತನ ಮಾಡ್ದ ಏಕಕಾಲದಲ್ಲಿ. ಏಕಕಾಲದಲ್ಲಿ. ಆದ್ರೆ ವಿಚಿತ್ರ ಅಂದ್ರೆ ದೇವರ ಮಾಯೆ ಹೇಗಿತ್ತು ಅಂದ್ರೆ, ಅಲ್ಲಿ ಯಾರ್ಯಾರು ಹೆಣ್ಮಕ್ಳು ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗೆಲ್ಲ ದೇವರೊಂದು ಮಂಕು ಬೂದಿ ಮಾಯ ಏನ್ ಮಾಡ್ದ ಅಂದ್ರೆ, ಪ್ರತಿ ಒಬ್ಬ ಹೆಣ್ಣು ಮಗಳಿಗೂ ತನ್ನ ಹತ್ರ ಮಾತ್ರ ಕೃಷ್ಣ ಇದ್ದಾನೆ ಅಂತ ಕಾಣುವ ಹಾಗೆ ಮಾಡ್ಬಿಟ್ಟ. ಓಹೋ. ಅವಳಿಗೆ ತನ್ನ ಹತ್ರ ಇರೋ ಕೃಷ್ಣನ್ ಬಿಟ್ರೆ ಯಾರ ಹತ್ರ ಕೃಷ್ಣ ಕಾಣ್ತಿಲ್ಲ. ಅವಳಿಗೇನ್ ಅನ್ನಿಸ್ತು, ಇಷ್ಟು ಜನ ಹೆಣ್ಣನ್ನ ಬಿಟ್ಟು ಕೃಷ್ಣ ನನ್ನ ಜೊತೆಗೆ ಕುಣಿತಾ ಇದ್ದಾನೆ ಅಂದ್ರೆ, ಇವರೆಲ್ಲರಿಗಿಂತಲೂ ನಾನೇ ಅಪ್ರತಿಮ ಸುಂದರಿ, ಕೃಷ್ಣ ನನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದಾನೆ ಅನ್ಕೊಂಡು. ಇದು ಅವಳು ಅಷ್ಟು ಮಾತ್ರ ಅಲ್ಲ, ಎಲ್ಲರೂ ಹಾಗೆ ಅನ್ಕೊಂಡು. ಆಗ ಕೃಷ್ಣ ಮಾಯ ಆದ. ಇದು ಏನಂದ್ರೆ, ನೀವು ಮಿರರ್ ಅಲ್ಲಿ ಮುಖ ಯಾವಾಗ ನೋಡಬಹುದು ಅಂದ್ರೆ, ಆ ಮಿರರ್ ಅಲ್ಲಿ ಧೂಳು ಇಲ್ಲದೆ ಇದ್ರೆ ಮಾತ್ರ, ಡಸ್ಟ್ ಇಲ್ಲದೆ ಇದ್ರೆ ಮಾತ್ರ ನಿಮ್ ಫೇಸ್ ಚೆನ್ನಾಗಿ ಕಾಣುತ್ತೆ. ಹಾಗೆ ಅಂತರಂಗದ ಒಳಗೆ ತುಂಬಾ ಹತ್ತಿರದಿಂದ ದೇವರನ್ನ ಯಾವಾಗ ನೋಡ್ಬೋದು ಅಂದ್ರೆ, ಅಹಂಕಾರದ ಕೊಳೆ ಇಲ್ದಿದ್ದಾಗ ಮಾತ್ರ ದೇವರು ನಿಮ್ಮ ಹತ್ತಿರದಲ್ಲಿರ್ತಾನೆ. ಅಲ್ಲಿ ಸ್ವಲ್ಪ ಧೂಳು ಕೂತ್ರು ನಿಮಗೆ ಕಾಣಲ್ಲ ಮಿರರ್ ಅಲ್ಲಿ ಫೇಸ್. ಹಾಗೆ ಹೃದಯದ ಒಳಗೆ ನಾನು ನನ್ನ ಸೌಂದರ್ಯ ಅನ್ನುವ ಅಹಂಕಾರ ಕೂತ್ರೆ ಭಗವಂತ ತಟ್ಟ ಮಾಯ ಆಗ್ತಾನೆ. ಎಲ್ಲರಿಗೆ ಅಹಂಕಾರ ಬಂತು, ಎಲ್ಲರನ್ನೂ ಬಿಟ್ಟು ಹೋದ. ಆದ್ರೆ ಎಲ್ಲರ ಹಾಗೆ ನಾವು ಆಗ್ಬೇಕು ಅಂತಿಲ್ಲ. ಒಬ್ಳಿಗದು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ದೇವರು ಕೊಡ್ಲಿಲ್ಲ, ಅಹಂಕಾರ ಕೊಡ್ಲಿಲ್ಲ. ಹಾಗಾಗಿ ಅವಳ ಜೊತೆಗೆ ಬಹಳ ಓಡ್ದ ಕೃಷ್ಣ. ಓಡುವಾಗ ಅವಳಿಗೆ ಭಾರಿ ಖುಷಿ ಆಯ್ತು. ಎಲ್ಲರನ್ನು ಬಿಟ್ಟು ಸಿಂಗಲ್ ನನ್ನೊಬ್ಬನ್ನೇ ಕರ್ಕೊಂಡು ಬರ್ತಾ ಇದ್ದಾನೆ ಅಂಥೇಳಿ ಅವಳಿಗೂ ಸ್ವಲ್ಪ ಅಹಂಕಾರ ಸ್ಟಾರ್ಟ್ ಆಯ್ತು. ಅದಕ್ಕೆ ಅವಳಂದ್ಲು, ಕೃಷ್ಣ ನಿಂಗೆ ನಾನು ಬೇಕಿದ್ರೆ ನನ್ನ ಎಳ್ಕೊಂಡು ಹೋಗಬೇಡ, ನನಗೆ ನಿನ್ನ ಜೊತೆ ಸ್ಪೀಡಲ್ಲಿ ಓಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನೀವೊಂದು ಕೆಲಸ ಮಾಡು, ನಿಂಗೆ ಬೇಕಿದ್ರೆ ನನ್ನ ಎತ್ಕೊಂಡು ಹೋಗು ಅಂದ್ಲು. ಅದಕ್ಕೆ ಕೃಷ್ಣ ಆಗಲಿ ಅಂತೇಳಿ ಅವಳನ್ನ ಭುಜದ ಮೇಲೆ ಕೂಡಿಸ್ಕೊಂಡ, ಎತ್ಕೊಂಡು ಹೋದ. ಸ್ವಲ್ಪ ದೂರ ಹೋದ್ಮೇಲೆ ಒಂದು ಹೂವಿನ ಮರವನ್ನ ಕಂಡಿದ್ದಾಳೆ. ಕೃಷ್ಣ, ನಿಜವಾಗಿಯೂ ನಿಂಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಆ ಹೂವ ಕಿತ್ಕೊಂಡು ಬಂದು ಮುಡಿಸು ಅಂತ. ಅದೇನ್ ಪ್ರಾಬ್ಲಮ್ ಆಗಿತ್ತು ಅಂದ್ರೆ, ಹೂವ ಸ್ವಲ್ಪ ಕೈಗೆ ಒಂಚೂರು ಕಡಿಮೆ ಎತ್ತರದಲ್ಲಿತ್ತು, ಚೂರು ಈ ಬೆರಳಲ್ಲಿ ನಿಂತ್ರೆ ಸಿಗುವಷ್ಟು. ಕೃಷ್ಣ ಬೆರಳಲ್ಲಿ ನಿಂತು ಹೂವ ತೆಗೆದ, ಅವಳಿಗೆ ಮುಡಿಸ್ದ. ಇದನ್ನೆಲ್ಲ ಗೋಪಿಕಾ ಸ್ತ್ರೀಯರು ಮುಂದೆ ಬಂದು ನೋಡ್ತಾರೆ. ಅವನಿಗೆ ಮತ್ತೆ ಭುಜದ ಮೇಲೆ ಕೂಡಿಸ್ಕೊಂಡ, ಹೋಗ್ಲಿಕ್ಕೆ ಶುರು ಮಾಡ. ಆ ಮೇಲ್ ಕೂತೊಳಗ ಅನ್ನಿಸ್ತು, ಅಲ್ಲ ಎಲ್ಲ ದೇವ್ರದ್ದು ಪಲ್ಲಕ್ಕಿನ ಮೇಲ್ ಕೂಡಿಸ್ಕೊಳ್ತಾರೆ, ಇವತ್ತು ದೇವರೇ ನನ್ನ ಮೇಲ್ ಕೂಡಿಸ್ಕೊಂಡ್ಬಿಟ್ಟಿದ್ದಾನೆ ಅನ್ನುವ ಅಹಂಕಾರ ಬಂದದ್ದೇ ದೇವರು ಥಟ್ಟ ಮಾಯ ಆಗ್ಬಿಟ್ಟ. ಇಳಿಸ್ಬಿಟ್ಟು ಮಾಯ ಆಗ್ಲಿಲ್ಲ, ಹೊತ್ಕೊಂಡಿರುವಾಗಲೇ ಮಾಯ ಆಗ್ಬಿಟ್ಟು ದಬ್ಬಂತ ಕೆಳಗೆ ನಿರಾಧಾರವಾಗಿ, ಯಾವುದೇ ಆಧಾರ ಇಲ್ಲದೆ ಕೆಳಗೆ ಬಿದ್ರು. ಇವರೆಲ್ಲ ಹುಡುಕೊಂಡು ಬರ್ತಿದ್ರು. ಇವಳನ್ನ ನೋಡಿ ಅಂದ್ರು, ಅಲ್ಲ ನೀನೆಲ್ಲ ಹೋಗಿದ್ದೆ? ಆಗ ಅವಳು ಹೇಳ್ತಾಳೆ, ನನಗೆ ನಿಮ್ಮಷ್ಟು ಬೇಗ ಅಹಂಕಾರ ಬರಲಿಲ್ಲ, ಭಗವಂತ ನನ್ನೊಟ್ಟಿಗಿದ್ದ. ನಾನು ನಿಮ್ಮ ಹಾಗೆ, ನನಗೆ ಇವತ್ತು ಬರಲಿಲ್ಲ, ನಾಳೆ ಬಂತು, ಅಹಂಕಾರ ಬಂತು, ನನ್ನ ಬಿಟ್ಟು ಹೋದ.
ದೇವರು ಯಾರ ಹತ್ರ ಇರ್ತಾನೆ, ಯಾರಿಗೆ ಅಹಂಕಾರ ಇಲ್ಲ, ಯಾರಿಗೆ ಮಮಕಾರ ಇಲ್ಲ, ಯಾರ ಮನಸ್ಸು ನಿಷ್ಕಲ್ಮಶವಾಗಿದೆ ಅವರ ಬಳಿ ದೇವರಿರ್ತಾನೆ. ಯಾರಲ್ಲಿ ಅಹಂಕಾರ ಇದೆ ಅವರ ಹತ್ರ ದೇವರಿರಲ್ಲ ಅಂತ ಹೇಳಿ ಆ ರಾಸೋತ್ಸವದಲ್ಲಿ ಭಗವಂತ ತಾನು ಅದ್ಭುತವಾದ ಆ ಮಹಿಮೆಯನ್ನ ಆ ಗೋಪಿಕಾಸ್ತ್ರೀಯರಿಗೆ ತಾನು ತೋರಿಸಿ. ನಾವು ತಿಳ್ಕೊಳ್ಬೇಕಾದ್ದು ಅಹಂಕಾರ ಬಿಟ್ಟಾಗ ಭಗವಂತ ನಮ್ಮ ಹತ್ರನೇ ಇದ್ದಾನೆ, ಕಾಣ್ತಾನೆ. ನಮ್ಗೆ ಅಹಂಕಾರ ಬಂದ್ರೆ ಇರುವ ದೇವರು ನಮಗೆ ಕಾಣೋಲ್ಲ. ಅವನು ಕಾಣಬೇಕಂದ್ರೆ ನಿಷ್ಕಲ್ಮಶವಾದಂತಹ ಕಣ್ಣು ಬೇಕು. ಆ ಕಣ್ಣಿನ ಒಳಗೆ ಕಲಿಯ ಮಲ ಇರಬಾರ್ದು. ಕಲಿಯ ಮಲ ಅಂದ್ರೆ ನಾನು, ನಂದು, ಅಹಂಕಾರ, ಮಮಕಾರ ಇದೆರಡಿಲ್ಲ ಅಂತಾದ್ರೆ ದೇವರು ಕಾಣ್ತಾನೆ. ಇದು ಬಹಳ ಮುಖ್ಯವಾಗಿದೆ. ಬಹಳ ಸುಂದರವಾದ ವಿವರಣೆ. ಗೀತಗಳ ಗಾಥಾ ಶ್ರೀಮದ್ ಭಾಗವತ. ಅದರಲ್ಲಿ ಈ ಭ್ರಮರ ಗೀತೆ ಒಂದು ದುಂಬಿಗೆ ಹೋಲಿಸಿ ಅವರು ಕೃಷ್ಣನನ್ನ, ಆ ಕೃಷ್ಣ ಕಪ್ಪು ಇದ್ದ, ದುಂಬಿನೂ ಕಪ್ಪು. ಆದ್ರಿಂದ ದುಂಬಿಯನ್ನ ಮಾತಾಡಿಸುವ ನೆಪದಲ್ಲಿ ಕೃಷ್ಣನ ಮೇಲೆ ತಮಗಿದ್ದ ಪ್ರೀತಿಯನ್ನ, ಅಲ್ಲಿ ಆಳವಾದ ಭಕ್ತಿಯನ್ನ ಅವರು ತೋರಿಸ್ತಾ ಇದ್ದಾರೆ. ಇವರ ಭಕ್ತಿಯನ್ನೆಲ್ಲ ನೋಡಿದ ಉದ್ಧವ ಹೇಳ್ತಾ ಇದ್ದಾನೆ, ಮುಂದೆ ನನಗೊಂದು ಹುಟ್ಟು ಅಂತ ಇದ್ರೆ, ಜನ್ಮ ಅಂತಿದ್ರೆ, ಈ ಹೆಣ್ಣು ಮಕ್ಕಳು ನಡೆದಾಡುವ ಜಾಗದಲ್ಲಿ ಮಣ್ಣಾಗಿ ಹುಟ್ಟಿದ್ರು ಸಾಕು ಅಂತ ಅವನು ನಾನೇ ಬಾರಿ ಭಕ್ತ ಅನ್ಕೊಂಡಿದ್ದೆ. ಇವ್ರ ಮುಂದೆ ನಂದೇನು ಭಕ್ತಿ ಎಲ್ಲ ಅಂಥೇಳಿ ಆ ಹೆಣ್ಣು ಮಕ್ಕಳು ತುಳಿದ ಮಣ್ಣನ್ನ ಭಗವಂತನ ಭಕ್ತರ ಪಾದದ ಧೂಳು ಅಂತ ಮೈಯಲ್ಲಿ ಹಚ್ಕೊಂಡು ಬಂದ ಅನ್ನುವ ಕಥೆ ಭಾಗವತದಲ್ಲಿ ನಮಗೆ ತಿಳಿಸ್ತಾ ಇದೆ.